ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ. ನೋಡಿದ್ರಲ್ಲ ಬೆಂಡಿ ಗಿಡ ಎಷ್ಟು ಎತ್ತರ ಬೆಳೆದಾವು, ಮರ ಬೆಳ್ದಂಗೆ ಬೆಳೆದಾವೆ ನೋಡ್ರಿ. ಈಗ ಕಾಯಿ ಆಗಾಕತ್ತಾವ. ಈಗ ನಾನು ಅವನಷ್ಟು ಹರ್ಕೊಂಡು ಬಂದು ಸ್ವಚ್ಛಗೆ ತೊಳೆದು ಒಂದ್ರಾಗ 2 ಭಾಗ ಮಾಡಿ ಇದನ್ನು ನಾನು ಬೆಂಡೆಕಾಯಿ ಗ್ರೇವಿ ಮಾಡತ್ತೀನಿ. ಈಗ ಎಣ್ಣೆ ಹಾಕಿ ಒಂದು ಬಾಳ್ಗೆ ಒಳಗೆ ಇವನ್ನ ಕೆಂಪು ಆಗೋಂಗೆ ಹುರ್ಕೊತೇನೆ ರೀ. ಸ್ವಲ್ಪ ಕೆಂಪಾಗಬೇಕಿವು, ಎಣ್ಣೆ ಜಾಸ್ತಿ ಹಾಕಿ ಹುರಿಬೇಕು. ಈಗ ಇದಕ್ಕೆ ನಾನು 2 ಟಮಾಟೆ ಹಣ್ಣು ಮತ್ತು 1 ಉಳ್ಳಾಗಡ್ಡಿ ಹೆಚ್ಚಿನ ಇಟ್ಕೊಂಡೇನಿ. ಇವೇನು ಅಷ್ಟು ಲೋಳೆ ಅಂಶ ಇದ್ದಿದ್ದಿಲ್ಲ ನೋಡ್ರಿ. ಈಗ ಇವು ಎಣ್ಣೆ ಒಳಗೆ ಸ್ವಲ್ಪ ಕೆಂಪಾಗೋಂಗೆ ಹುರಿ ಮಟ್ಟ ಅಂದರೆ ಈಗ ನಾನು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊತೇನೆ. ಮಿಕ್ಸರ್ ಜಾರಿಗೆ ಸ್ವಲ್ಪ ಕೊತ್ತಂಬರಿ ರೀ ಮತ್ತು ಧನಿಯಾ ಪುಡಿ, ಒಂದು ಸ್ವಲ್ಪ ಮಸಾಲೆ ಪುಡಿ ರೀ, 1 ಚಮಚದಷ್ಟು. ಆಮೇಲೆ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಹಸಿ ಕೊಬ್ಬರಿ ತುರಿ ತುರಿದಿಟ್ಕೊಂಡಿದ್ದೆ ರೀ. ಹಸಿ ಕೊಬ್ಬರಿ ತುರಿನೂ ಹಾಕ್ತೇನೆ ಈಗ ಇದಕ್ಕೆ. ನೋಡಿರಿ, ಇಷ್ಟಾದ್ರೆ ಸಾಕೀಗ ಇದಕ್ಕೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಮತ್ತು ಹಸಿ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಇದನ್ನು ರುಬ್ಕೊಂಬರ್ತೇನೆ ರೀ. ಸಣ್ಣಗೆ ಪೇಸ್ಟ್ ಮಾಡ್ತೇನೆ. ಈಗ ಹೆಚ್ಚಿಟ್ಟಿದ್ದ ಟಮಾಟಿ ಹಣ್ಣು, ಉಳ್ಳಾಗಡ್ಡಿನೂ ಎಲ್ಲ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊತೇನೆ ರೀ. ಈಗ ಅದನ್ನು ನಾನು ರುಬ್ಬೇನೆ ರೀ. ಈಗ ಪಲ್ಯಕ್ಕೆ ಒಗ್ಗರಣೆ ಕೊಡತ್ತೇನೆ. ಈಗ ಸ್ವಲ್ಪ ಹಸಿ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕಕತ್ತೇನೆ ರೀ. ರುಬ್ಬಾಕೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಈಗ ಒಗ್ಗರಣೆಗೂ ಒಂದು ಸ್ವಲ್ಪ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ, ಒಗ್ಗರಣೆಗೆ ಹಾಕಕತ್ತೇನೆ ರೀ. ನೋಡಿರಿ, ಇಷ್ಟು ಆಗೈತಿ. ಈ ಥರ ರುಬ್ಕೊಂಡೇನಿ. ಈಗ ಇದನ್ನು ನಾನು ಈರುಳ್ಳಿ ಫ್ರೈ ಆಗ್ಯಾವ್ರಿ. ಈಗ ಇದಕ್ಕೆ ನಾನು ಮಸಾಲೆ ಹಾಕಕತ್ತೇನೆ. ಇದನ್ನು ಹಾಕಿಂದ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕ್ರಿ. ಅಂದ್ರೆ ಸ್ವಲ್ಪ ಹಸಿ ವಾಸನೆ ಇರ್ತೈತಲ್ಲ, ಹಸಿ ವಾಸನೆ ಎಲ್ಲ ಹೋಗೋ ಮಟ್ಟ ನಾವು ಇದನ್ನು ಎಣ್ಣೆ ಒಳಗನ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಇದು ಕುದಿಯಾಕತ್ತೈತಿ, ಎಣ್ಣೆ ಅಂಶನೂ ಬಿಡಾಕತ್ತೈತಿ. ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ದ ಬೆಂಡೆಕಾಯಿ ಹಾಕಕತ್ತೇನೆ. ಬೆಂಡೆಕಾಯಿ ಅರ್ಧ ಈಗ ಬೆಂದಿರ್ತಾವ್ರಿ ಅವು. ಇನ್ನೊಂದು 2-3 ನಿಮಿಷ ಇದನ್ನು ನಾವು ಕುದಿಸ್ಕೊಟ್ವಿ ಅಂದರೆ ಮಸಾಲ ಬೆಂಡಿ ರೆಡಿ ಆಗತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಈಗ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡೆ. ಇದು ಚಪಾತಿ ಮತ್ತು ರೊಟ್ಟಿ ಅನ್ನದ ಜೊತೆನೂ ತಿನ್ಬೋದು. ಇದನ್ನು ಭಾರಿ ಮಸ್ತಾಗಿರ್ತೈತೆ ರೀ. ಈ ಥರ ಒಂದು ಸಲ ಮಾಡಿ ನೋಡಿರಿ. ಈಗ ನಾ ಈ ಕಡೆ ಬಿಸಿ ಬಿಸಿ ರೊಟ್ಟಿನೂ ಮಾಡಿಟ್ಟೇನಿ. ಇವತ್ತು ನಾವು ರೊಟ್ಟಿ ಜೊತೆ ಮಾಡೇನಿ ರೀ ಇದನ್ನು, ಬೆಂಡೆಕಾಯಿ ಪಲ್ಯ. ಇನ್ನು ಊಟ ಮಾಡ್ತೀವಿ. ನಾನು ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ